ಆತನಿಗೆ ಅವ್ರ ತಂದೆ ತಾಯಿ ಒಳ್ಳೆ ಹೆಸರಿಟ್ಟಿದ್ದಾರೆ, ಪ್ರದೀಪ್ ಈಶ್ವರ್ ಅಂತೇಳಿ. ಆದರೆ ಅವ್ನು ನ್ಯಾಲ್ಗೆಲ್ಲಿ ಬರೋ ಅಂಥದ್ದು ಎಂಥ ಮಾತುಗಳು. ಅವ್ರು ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಬಿ ಜೆ ಪಿಯವರು ಅಯೋಗ್ಯರು ಮತ್ತು ಮುಟ್ಟಾಳರು. ಯಾರು ಮುಟ್ಟಾಳರು ಯಾರು ಅಯೋಗ್ಯರು ಅಂತೇಳಿ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ನಿನ್ನನ್ನು. ಭಾರತೀಯ ಜನತಾ ಪಕ್ಷದವರು ಮೊನ್ನೆ ಬಿಹಾರದಲ್ಲಿ ನಡೆದಂಥ ಚುನಾವಣೆಯಲ್ಲಿ 40 ಜನ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ, ಅರ್ಧಕ್ಕಿಂತ ಹೆಚ್ಚು ಜನ ಗೆಲ್ಸ್ಕೊಂಬಂದಿದ್ದಾರೆ. ನಿನಗೆ ತಲೆ ಇದೆಯಾ ಪ್ರದೀಪ್ ಈಶ್ವರ್? ಅಬ್ದುಲ್ ಕಲಾಂನ ರಾಷ್ಟ್ರಪತಿ ಮಾಡಿದ್ದು ನಾವು ಅಂತ ಹೇಳ್ಕೊಂತೀಯಲ್ಲ ನೀನೇನು ನ್ಯಾಲ್ಗೇನೋ ಏನು ತಲೆಯಲ್ಲಿ ಏನು ಹಿಡ್ಕೊಂಡಿದೀಯ ನೀನು? ಭಾರತೀಯ ಜನತಾ ಪಕ್ಷದವರು ಅಬ್ದುಲ್ ಕಲಾಮನ್ನ ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು. ಫಸ್ಟ್ ಅದನ್ನ ನೀನು ಯೂಟ್ಯೂಬಲ್ಲೋ ಅಥವಾ ನಿಂದೇನೋ ಬುಕ್ಕಲ್ಲೋ ನೋಡ್ಕೊಂಡು ಬಾ. ಸುಮ್ಮನೆ ಬಾಯಿಗೇನೋ ಬಂತು, ಜನರ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು, ಕಾಂಗ್ರೆಸ್ನವರು ಮತ್ತೆ ನನಗೆ ಮುಂದಿನ ಸಾರಿ ಟಿಕೆಟ್ ಕೊಡಬೇಕು, ಏನೋ ದೊಡ್ಡ ಸ್ಥಾನವನ್ನು ತಗೋಬೇಕು, ಅದೆಲ್ಲ ದುರಾಸೆ ಬಿಡು. ನಿನ್ನ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡೋದು ಕಲಿ. ಆಯ್ತಪ್ಪ, ನೀನು ಹೇಳ್ತಿದೀಯಲ್ಲ, ಮೊನ್ನೆ ಶಿಗ್ಗಾಂವಲ್ಲಿ 60-65 ಸಾವಿರ ಜನ ಅಲ್ಪಸಂಖ್ಯಾತರಿದ್ದಾರೆ. 2-3 ಬಾರಿ ಇವರಿಗೆ ಅಜ್ಜಂಪುರ್ ಖಾದ್ರಿ ಅವರಿಗೆ 2-3 ಬಾರಿ ಟಿಕೆಟ್ ಕೊಟ್ಟರು. ಮೊನ್ನೆ ದಿವಸ ಗೆದ್ದಂಥ ಯಾಸಿರ್ ಪಠಾಣ್ ಅವರಿಗೆ ಮೊನ್ನೆ ದಿವಸ ಕೊಟ್ಟರು. 1,700,000 ಚಿಲ್ಲರ ಮತದಲ್ಲಿ ಗೆದ್ದರು. 60-65 ಸಾವಿರ ಮತದಲ್ಲಿ ಇರ್ತಕ್ಕಂಥವ್ರು 70-80% ವೋಟಿಂಗ್ ಪೋಲಿಂಗ್ ಆದರೂ ಕೂಡ ಅರ್ಧಕ್ಕಿಂತ ಹೆಚ್ಚು ಜನ ಹಿಂದೂಗಳು ವೋಟ್ ಹಾಕಿ ಗೆಲ್ಸಿದ್ರು. ಈ ಬಾರಿ ಕೊಡ್ಬೋದಾಗಿತ್ತಲ್ಲ. ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 21 ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದ್ರು ಅಲ್ಪಸಂಖ್ಯಾತರು. ನಮಗೆ ಕೊಡ್ರಿ. ಶಂಕರಪ್ಪರ ಸಹಾಯಕ್ಕಿಂತ ಮುಂಚೆ ಹೇಳಿದ್ರು, ನಮಗೆ ಈ ಸರಿ ನೀವು ನನಗೆ ಕೊನೆ ಚುನಾವಣೆ, ನನ್ನನ್ನು ಗೆಲ್ಸ್ರಿ, ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಟಿಕೆಟ್ ಕೊಡಿಸಿ ಗೆಲ್ಸೋದು ನನ್ನ ಜವಾಬ್ದಾರಿ ಅಂತ ಹೇಳಿದ್ರು. ಸ್ವರ್ಗದಲ್ಲಿದ್ದಾರೆ. ಮತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಾದರೆ ಅಲ್ಪಸಂಖ್ಯಾತರ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ. ಅಲ್ಲಿ ಸಮರ್ಥರು ಯಾರಿದ್ದಾರೆ, ಅಲ್ಲಿ ಸಾಮರ್ಥ್ಯ ಯಾರಿಗಿದೆ, ಒಳ್ಳೆಯವ್ರು ಯಾರಿದ್ದಾರೆ, ಶಕ್ತಿ ಯಾರಿಗಿದೆ, ಅಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ನೀವು. ಹಂಗಾರೆ ಅಲ್ಪಸಂಖ್ಯಾತರಿಗೆ ಯಾರಿಗೂ ಶಕ್ತಿನೇ ಇಲ್ವಾ? ಯಾರಿಗೂ ಗೆಲ್ಲ ಅಂತ ಒಂದು ಚಾಕ್ಯತೆನೇ ಇಲ್ವಾ? ಮತ್ತು ಶಿಗ್ಗಾಂವಲ್ಲಿ ಹೆಂಗೆ ಗೆದ್ರು? ಅಲ್ಲೇ ನನಗೆ 1,700,000 ಚಿಲ್ಲರ ಮತ ತಗೊಂಡ್ರಲ್ಲ ಅವರು. ಆದರೆ ಯಾಸಿರ್ ಪಠಾಣ್ ಅವರು ಅಷ್ಟೊಂದು ಓಟುಗಳೇನು ಅಲ್ಪಸಂಖ್ಯಾತರ ಹಾಕಿದ್ರಾ? ಹಿಂದೂಗಳು ಯಾರು ಹಾಕ್ಲೇ ಇಲ್ವಾ? ಮತ್ತು ಈ ಸರಿ ಕೊಡಬೇಕಾಗಿತ್ತು. 24 ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಇತಿಹಾಸದಲ್ಲಿ ಅಷ್ಟೊಂದು ಅಲ್ಪಸಂಖ್ಯಾತರು ನಾಮಪತ್ರ ಸಲ್ಲಿಸಿದ್ದೇ ಇಲ್ಲ. ಯಾಕೆ ಸಲ್ಲಿಸಿದ್ರು? ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ನೀವು ಕಾಂಗ್ರೆಸ್ನವರು. ಅದನ್ನು ತಲೆಯಲ್ಲಿ ಹಿಡ್ಕೊಂಡು ಮಾತಾಡೋದು ಕಲಿ. ಎಲುಬಿಲಿದ್ದ ನಾಲ್ಗೆ ಅಂತ ಏನೇನೋ ಮಾತಾಡ್ತೀಯಲ್ಲ. ತಾಕತ್ತಿದ್ರೆ ಗಂಡಸಿದ್ರೆ ಬಾ ನಿನ್ನ ದಾವಣಗೆರೆಗೆ. ಅಲ್ಪಸಂಖ್ಯಾತರೇ ಹೊಡಿತಾರೆ ನಿನಗೆ. ಅಲ್ಪಸಂಖ್ಯಾತರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ ನೀನು. ಹೆಣ್ಮಕ್ಳು ಹಾಗೆ ಹೀಗೆ ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷ ದ್ರೌಪದಿ ಮುರ್ಮುನವ್ರನ್ನ ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು. ಹೆಣ್ಣಿಗೆ ಗೌರವ ಕೊಡೋ ಅಂಥ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ. ಎಲ್ಲರನ್ನೂ ಸಮಾನತೆ ದೃಷ್ಟಿಯಿಂದ ತಗೊಂಡೋಗೋಂಥ ಪಕ್ಷ ನಮ್ದು. ನಮ್ಮ ಪಕ್ಷದವ್ರ ಬಗ್ಗೆ ಅಯೋಗ್ಯರು ಅಂತ ಮಾತಾಡ್ತೀಯ. ನೀನು ಅಯೋಗ್ಯ ಕಣಲೇ ಮುಟ್ಟಾಳ. ನಿನಗೆ ಎಲುಬಿಲಿದ್ದ ನಾಲ್ಗೆ ನಿಮ್ಮ ತಂದೆ ತಾಯಿಯ ಅಂತ ಹೆಸರಿಟ್ಟಿದ್ದಾರೆ. ನೀನು ಸಂವಿಧಾನಕ್ಕೆ ಹುದ್ದೆಯಲ್ಲಿ ಇರ್ತಕ್ಕಂಥ ನೀನು ಮನ ಮರ್ಯಾದಿಲ್ವಾ ನಿನಗೆ? ಮರ್ಯಾದೆಯಿಂದ ಮಾತಾಡೋದು ಕಲಿ. ನೀನು ಕಂಡಲ್ಲೇ ಹೊಡಿತಾರೆ ಬಿಜೆಪಿಯವ್ರು ನಿನ್ನ. ಆಮೇಲೆ 500 ರೂಪಾಯಿ ಕೊಟ್ರೆ, ಒಂದು ಬಿರಿಯಾನಿ ಕೊಟ್ರೆ ಅಲ್ಪಸಂಖ್ಯಾತರು ಓಟ್ ಹಾಕ್ತಾರೆ ಅಂತ ಹೇಳ್ತೀರಾ ನೀವು. ಆಯ್ತು, ದಾವಣಗೆರೆ ದಕ್ಷಿಣ ಕ್ಷೇತ್ರದ 87,000 ಜನ ಅಲ್ಪಸಂಖ್ಯಾತ ಮತದಾರ ಬಂಧುಗಳೇ, ನಿಮಗೆಲ್ಲ ಕಿವಿ ಇದೆ ಅಲ್ವಾ? ಇವ್ರು ಹೇಳಿರೋದು ಕೇಳಿಸ್ಕೊಂಡಿದ್ದೀರಲ್ವಾ? ಶಾಮನೂರು ಶಿವಶಂಕರಪ್ಪ ಅವರು ನಿಮಗೆ ಟಿಕೆಟ್ ಕೊಡ್ತಾರೆ ಅನ್ನೋದನ್ನು, ಕೊಡ್ತೀವಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀರಲ್ವಾ? ಮತ್ತು ಕೊಡ್ರಿ ಉತ್ತರನ. ಈ ಸರಿ ಯಾವ ರೀತಿ ಉತ್ತರ ಕೊಡ್ಬೇಕು ಕೊಡ್ರಿ. ನೀವು ಬರೀ 500 ರೂಪಾಯಿ ಒಂದು ಬಿರಿಯಾನಿಗೆ ಅಷ್ಟೇ ಸೀಮಿತನಾ ಅಲ್ಪಸಂಖ್ಯಾತರು? ಕಾಂಗ್ರೆಸ್ನವ್ರು ಮತ್ತು 500 ರೂಪಾಯಿ ಬಿರಿಯಾನಿ ಕೊಟ್ಬಿಟ್ರೆ ಓಟ್ ಹಾಕ್ಬಿಡ್ತೀರಾ ನೀವು? ನಿಮ್ಮ ಮನ ಮರ್ಯಾದೆ ತೆಗೆದಿದ್ದಾರೆ ಕಾಂಗ್ರೆಸ್ನವರು. ನಿಮ್ಮನ್ನು ತಳಮಟ್ಟದಲ್ಲಿ ತುಳಿದಿದ್ದಾರೆ ಕಾಂಗ್ರೆಸ್ನವರು. ನೀವೇನಾದರೂ ಈ ಸರಿ ನಾವು ಅಲ್ಪಸಂಖ್ಯಾತರ ತಾಕತ್ತೇನು ಅಂತ ತೋರಿಸ್ಬೇಕು ಅನ್ನೋದಾದರೆ, ಮತದಾನದ ಹಕ್ಕು ಕೊಟ್ಟಿದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ. ನಿಮ್ಮ ಮತದಾನ ಹಕ್ಕನ್ನು ಯಾವ ರೀತಿ ಅವ್ರು ನಿಮ್ಮನ್ನು ಕೀಳುಮಟ್ಟದಲ್ಲಿ ಕಂಡಿದ್ದಾರೆ, ಅದಕ್ಕೆ ತಕ್ಕ ಉತ್ತರ ದಯವಿಟ್ಟು ನೀವು ಕೊಡ್ರಿ. ನೀವು ಮುಸಲ್ಮಾನರು, ಅಲ್ಪಸಂಖ್ಯಾತರು, ನೀವು ಒಂದು ಸಾರಿ ಮಾತು ಕೊಟ್ಟರೆ, ಒಂದು ಸಾರಿ ನೀವು ಏನಾದರೂ ಹೇಳಿಕೆ ಕೊಟ್ಟರೆ ಅದರಂತೆ ನಡ್ಕೊಳ್ಳೋ ಅಂತಾರೆ ನೀವು. 21 ಸಾರಿ ನೀವು ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದ್ರಿ. ನಿಮ್ಮ ಮಸೀದಿಯ ಪಾದ್ರಿಗಳು ಅವರೆಲ್ಲ ಬಂದು ಆ ಮೀಟಿಂಗಲ್ಲಿ ಭಾಗವಹಿಸಿದ್ದಾರೆ. ಈ ಸರಿ ನಮಗೇನಾದರೂ ಅನ್ಯಾಯ ಆಯ್ತು ಅಂದರೆ ಯಾವ ಕಾರಣಕ್ಕೂ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಅಂತ ಹೇಳಿದ್ದಾರೆ. ನೀವು ಸಣ್ಣ ಸಣ್ಣ ಕೆಲಸವನ್ನು ಮಾಡಿಕೊಂಡು ತಾವೆಲ್ಲ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥವ್ರು ನೀವು ಇದನ್ನು ಗಮನಿಸ್ರಿ. ಯಾವ ರೀತಿ ತುಳಿತಕ್ಕೊಳಗಾಗ್ತಿದ್ರಿ ಅಂತೇಳಿ
ನಮ್ಮಲ್ಲಿ ಒಳಜಗಳ ಹಚ್ಚ ಅಂತ ಕಾಂಗ್ರೆಸ್ BJP ಬಂದ್ಬಿಟ್ರೆ ಅವ್ರು ಹಂಗೆ ಮಾಡ್ಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ, ನಿಮ್ಮನ್ನು ಹೊಡೆದು ಬಿಡ್ತಾರೆ, ನಿಮಗೆ ಹೊರಗೋಕೆ ಬಿಡಲ್ಲ. ಎಲ್ಲಿ ಸ್ವಾಮಿ 12 ವರ್ಷ ಆಯ್ತಲ್ರಿ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಿ, ಅದರಿಂದ 5 ವರ್ಷ ವಾಜಪೇಯಿ ಅವರು ಆಗಿದ್ರಲ್ರಿ. ಯಾವ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಟ್ಟಿದಾರ್ರಿ? ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನಗಳ ಹೆಚ್ಚಾಗಿ ಯಾರು ಉಪಯೋಗಿಸ್ಕೊಂತ ಇದ್ದೀರಿ? ನೀವೆಲ್ಲ ಅರ್ಥ ಮಾಡ್ಕೊಳ್ರಿ. ನಾವು ಬಾಯಿ ಥರ ಇದ್ದೀವಿ, ನಾವೆಲ್ಲ ಒಂದೇ ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ಯಾರ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ದಾಸ್ಕರ್ ಎಫ್ ಶ್ರೀನಿವಾಸನಿಗೆ ಅವಕಾಶ ಕೊಟ್ಟಿದೆ, ನಿಮಗೆ ಮೋಸ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಈ ಬಾರಿ ಇವರು ಜನಾಂಗದಲ್ಲಿ ನಮ್ಮಲ್ಲಿ ಏನು ಒಡಕನ್ನು ತಂದಿಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ. ಮುಸಲ್ಮಾನ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.